ಹೆಲೋ, ವೆಲ್ಕಮ್ ಬ್ಯಾಕ್ ಟು ಈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ನಮ್ಮ ಅಜ್ಜಿ ಊರಲ್ಲಿದ್ದೀನಿ. ನಮ್ಮ ಅಜ್ಜಿ ಊರು ಮುನ್ನೋಳ್ಳಿ, ಅಂದರೆ ನಮ್ಮಮ್ಮನ ತಾಯಿ ಅವರ ತವರೂರು. ಸೊ ಇಲ್ಲಿ ಒಂದು ಫಂಕ್ಷನ್ ಇದೆ. ಇದು ನನಗೂ ಕೂಡ ಹೊಸದು, ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಪ್ತ ಅಂತ ಮಾಡ್ತಾರೆ, ಅಂದರೆ 4 ಇಯರ್ಸ್ಗೊಂದ್ಸಲ. ಇದು ಅಧಿಕ ಮಾಸದಲ್ಲಿ, ಈಗ ಅಧಿಕ ಮಾಸ ನಡೀತಾ ಇದೆಯಲ್ಲ, ಸೊ ಇಲ್ಲಿ ಸಪ್ತ ಅಂತ ಮಾಡ್ತಾರೆ. ಅಂದರೆ ನಮ್ಮ ನಾಮದೇ ಶಿಂಪಿಯಲ್ಲಿ ಇದೊಂದು ದಿಂಡಿ ಉತ್ಸವ, ಅಥವಾ ಅಂದರೆ ದೇವರನ್ನು ನಾವು ಆರಾಧಿಸೋ ದೇವರನ್ನು ಪ್ರಾರ್ಥನೆ ಮಾಡೋದು. ಸೊ ಇದು ಆಲ್ಮೋಸ್ಟ್ 7 ಡೇಸ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಸಪ್ತ ಅಂತ ಇದೆ ಹೆಸರು. ಸೊ ಇಲ್ಲಿ ಕೀರ್ತನೆ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಮತ್ತು ಬೇರೆ ಬೇರೆ ತುಂಬ ಹಳ್ಳಿಗಳಿಂದ ತುಂಬ ಜನರು ಬರ್ತಾರೆ, ಮತ್ತು ಎವ್ರಿ ಡೇ ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ. ಸೊ ಇವರೆಲ್ಲ ಏನು ನೋಡ್ತಾ ಇದ್ರೆ, ಇವರೆಲ್ಲ ಕೀರ್ತನಕರು, ಅಂದರೆ ಕೀರ್ತನ್ ಮಾಡೋರು, ಅಂದರೆ ಸಂತರು. ಸೊ ಇವರೆಲ್ಲ ವಿಠೋಬ ರುಕ್ಮಾಯಿ, ಇನ್ ಪಂಡ್ರಪುರ ವಿಠೋಬ ರುಕ್ಮಾಯಿ ದೇವರಿದೆ, ಅದು ಅವರನ್ನು ಆರಾಧಿಸ್ತಾರೆ. ಸೊ ನಾವು ಕೂಡ ಆ ದೇವರನ್ನು ಆರಾಧಿಸ್ತೀವಿ. ಸೊ ನಮ್ಮ ಈ ನಾಮದೇ ಶಿಂಪಿ ಸಮಾಜದಲ್ಲಿ ಈ ಏನು ಕೀರ್ತನೆ ಆಗೋದು ಅಥವಾ ದಿಂಡಿ, ಸೊ ಇದೆಲ್ಲ ಪ್ರತಿ ವರ್ಷ ನಡೀತಾ ಇರುತ್ತೆ. ಸೊ ನಾನು ನಮ್ಮ ತಂದೆ ಅವ್ರ ಜೊತೆ ನಾನು ಪಂಡ್ರಪುರ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸೊ ಇದನ್ನು ಪಂಡ್ರಪುರಲ್ಲಿ ಆಲ್ಮೋಸ್ಟ್ ನಾವು 12 ಡೇಸ್ ಇರ್ತಾಯಿದ್ವಿ. ಸೊ ಇದೆಲ್ಲ ನಾನು ಚಿಕ್ಕವಳಿಂದನೂ ನನಗೆ ನೋಡಿ, ಅಂದರೆ ನನಗೆ ಗೊತ್ತು. ಆದರೆ ಇದು ಸಪ್ತ ಅನ್ನೋದು ಸ್ವಲ್ಪ ಬೇರೆ ಇರುತ್ತೆ. ಅಂದರೆ ಬೆಳಗ್ಗೆ ಪೂಜೆ, ಬೆಳಗ್ಗೆ ಕೀರ್ತನೆ, ಮತ್ತು 7 ಡೇಸ್ವರೆಗೂ ನಡೆಯುತ್ತೆ. ಅಂದರೆ ಪ್ರಸಾದ ಇರುತ್ತೆ ಎಲ್ಲರಿಗೂ. ಪ್ರಸಾದ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತು ಸಂಜೆ ಊಟ. ಸೊ ಈ ಥರ ಪ್ರಸಾದ ಇರುತ್ತೆ. ದೇವರ ಆರಾಧನೆ ಮಾಡೋದು, ಈ ಅಧಿಕ ಮಾಸದಲ್ಲಿ ದೇವರ ಆರಾಧನೆ ಮಾಡೋದ್ರಿಂದ ತುಂಬ ಫಲ ಇದೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ಶಾಂತಿಯಾಗಿರುತ್ತೆ, ಮತ್ತು ನಿಮ್ಮ ಆಶೆ ಆಕಾಂಕ್ಷೆಗಳೆಲ್ಲ ಏರಿರುತ್ತೆ. ಸೊ ಅಧಿಕ ಮಾಸದಲ್ಲಿ ಹೆಚ್ಚಾಗಿ ದೇವರ ಭಜನೆ, ದೇವರ ಕೀರ್ತನೆ, ದೇವರ ಏನು ಪ್ರವಚನ ಅಂತೀವಿ, ಅದು ಕೇಳೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ಅಟೆಂಡ್ ಮಾಡೋದಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಕ್ಚುಲಿ ನಮ್ಮ ಮಾಮ ಅವರು ಇದನ್ನು ನಡೆಸ್ಕೊಟ್ಟವರು. ಅಂದರೆ ಇಲ್ಲೂ ಕೂಡ ಸಮಾಜ ಇದೆಯಲ್ಲ, ಸೊ ಅಲ್ಲಿ ಆ ಗ್ರೂಪ್ಸ್ ಇರುತ್ತೆ. ಒಂದೊಂದು ಊರಲ್ಲಿ ಒಬ್ಬರು ಸಮಾಜ ಇರುತ್ತೆ, ಅಂದರೆ ನಾಮದೇ ಶಿಂಪಿ ಸಮಾಜ. ಸೊ ಅವರೆಲ್ಲರೂ ಸೇರಿ ಈ ಏನು ಫೆಸ್ಟಿವಲ್ ಇದೆ ಅಥವಾ ಏನು ಸಪ್ತಾಹ ಇದೆ ಅದನ್ನು ನಡೆಸ್ಕೊಡ್ತಾರೆ. ಸೊ ನಾನು ಇದರ ಭಾಗಿಯಾಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅಮ್ಮನೂ ಬಂದಿದ್ದಾರೆ. ಇಲ್ಲಿ ಪ್ರತಿದಿನ ಭಜನೆ ಇರುತ್ತೆ, ಕೀರ್ತನೆ ಇರುತ್ತೆ. ಇವಾಗ ಸಂತರಿಂದ ಕೀರ್ತನೆ ಆಯಿತು, ಅದಾದಮೇಲೆ ಆರತಿ ಇರುತ್ತೆ, ಮಹಾಆರತಿ, ಮಹಾಮಂಗಳಾರತಿ, ಮತ್ತು ಅದಾದಮೇಲೆ ಈಗ ಮಹಾಪ್ರಸಾದ. ಸೊ ಎಲ್ಲರಿಗೂ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಪ್ರಸಾದ ಇರುತ್ತೆ. ಪ್ರತಿದಿನ 7 ದಿನ ಈ ಥರನೇ ಅಂದರೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಅಂದರೆ ಬೆಳಗ್ಗೆ ಕೀರ್ತನೆ ಆದಮೇಲೆ ಭಜನೆ ಮಾಡ್ತಾರೆ, ಅದಾದಮೇಲೆ ಆರತಿ, ಮತ್ತು ಸಂಜೆ ಪ್ರವಚನ, ಮತ್ತು ಕೀರ್ತನೆ ಇರುತ್ತೆ. ಸೊ ಅದಾದಮೇಲೆ ಈಗ ಪ್ರಸಾದ ಸ್ವೀಕರಿಸೋದು. ಇವತ್ತಿನ ಪ್ರಸಾದದಲ್ಲಿ ಅನ್ನ, ಸಾಂಬಾರು, ಮತ್ತು ಡೈಲಿ ಒಂದು ವೆರೈಟಿ ಸ್ವೀಟ್ ಇರುತ್ತೆ. ಇವತ್ತು ಫ್ರೂಟ್ ಕಸ್ಟರ್ಡ್, ಮತ್ತು ಚಪಾತಿ, ಮತ್ತು 2 ಥರದ ಪಲ್ಯ ಇರುತ್ತೆ. ಸೊ ಇದೆಲ್ಲನೂ ತುಂಬ ಶ್ರದ್ಧೆಯಿಂದ ಅವರು ಪ್ರಿಪೇರ್ ಮಾಡ್ತಾರೆ. ಮತ್ತು ನಾವು ಇಲ್ಲಿ ದೇಣಿಗೆ ಕೂಡ ಕೊಡ್ಬೋದು. ನಾನು ಮತ್ತು ಅಮ್ಮ ದೇಣಿಗೆ ಅಂದರೆ ಅಮೌಂಟ್ ಕೊಟ್ವಿ. ಅಂದರೆ ಎಲ್ಲರೂ ಸೇರಿ ಎಲ್ಲರೂ ಅಮೌಂಟನ್ನು ಕಲೆಕ್ಟ್ ಮಾಡಿ ನಮ್ಮ ಸಮಾಜದ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕಲೆಕ್ಟ್ ಮಾಡಿ ಮಾಡುವಂಥದ್ದು ಪ್ರೋಗ್ರಾಮ್ ಇದು, ಫಂಕ್ಷನ್ ಸಪ್ತ ಅಂತ. ಸೊ ಈಗ ಸಂತ್ರವರಿಗೆ ಫಸ್ಟು ನಾವು ಅವರಿಗೆ ಪ್ರಸಾದನ ನೀಡಿ ಆಮೇಲೆ ಎಲ್ಲರೂ ತೊಗೊಳ್ತೀವಿ. ಸೊ ಈಗ ಸಂತ್ರ ಅವರು ಕೂತ್ಕೊಂಡಿದ್ದಾರೆ ಪ್ರಸಾದನ ತೊಗೊಳೋದಕ್ಕೆ.
ಸೊ ಈ ಥರ ನಮ್ಮ ಸಮಾಜದಲ್ಲಿ ಪ್ರತಿ 4 ಇಯರ್ಸ್ಗೆ ಒಂದ್ಸಲ ಈ ಥರ ಅಧಿಕ ಮಾಸದಲ್ಲಿ ಮಾಡ್ತಾರೆ. ಇಲ್ಲ ಅಂತಂದರೂ ಶ್ರಾವಣ ಮಾಸದಲ್ಲಿ ಈ ಥರ 1 ದಿನ ಅಥವಾ 2 ದಿನ ಇರುತ್ತೆ. ಸೊ ಈಗ ಇಲ್ಲಿ ನಾನು ಕೂಡ ಸೇವಾ ಮಾಡಿದೆ, ಅಂದರೆ ನಾನು ಕೂಡ ಬಡಿಸೋದನ್ನು ಮಾಡಿದೆ. ಒಂದು ಹಾಫ್ ಆನ್ ಅವರ್ 1 ಅವರ್ ನನಗೆ ಅವಕಾಶ ಸಿಕ್ತು ಬಡಿಸೋದಕ್ಕೆ ಎಲ್ಲರಿಗೂ. ಸೊ ತುಂಬ ಖುಷಿ ಆಯಿತು. ಸೊ ಈಗ ಸಂಜೆ ಆರತಿ ನಡೀತಾ ಇದೆ, ಅಂದರೆ ಕೀರ್ತನೆ ಆಯಿತು. ಕೀರ್ತನೆ ಆದಮೇಲೆ ಪ್ರತಿದಿನ ಈ ಥರ ಸಂಜೆ ಆರತಿ ಆಗುತ್ತೆ. ಸೊ ಇದು ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮಹಿಳಾ ಮಂಡಲ್ ಎಲ್ಲ ಸೇರಿ ಈ ದಿನ ಈ ಕಲರ್ ಸಾರಿ ಅಂತ ಡಿಸೈಡ್ ಮಾಡಿದರು. ಸೊ ಇವತ್ತಿನ ಡೇ ಕಲರ್ ಸಾರಿ ಬಂದು ಬ್ಲೂ. ಸೊ ಇವತ್ತು ಬ್ಲೂ ಕಲರ್ ಸಾರಿನ ಉಟ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲರೂ ಬ್ಲೂ ಅಲ್ಲಿದ್ದಾರೆ, ಎಲ್ಲರೂ ಬ್ಲೂ ಕಲರ್ ಸಾರಿ ಉಟ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಎಲ್ಲರೂ ಸೇರಿ ಮಹಿಳಾ ಮಂಡಲ್ ಅವ್ರದ್ದು ಏನಿದೆ ಅವರೆಲ್ಲ ಸೇರಿ ಇವತ್ತು ಭಜನೆ ಮಾಡ್ತಿದ್ದಾರೆ ಬೆಳಗ್ಗೆ. ಸೊ ಬೆಳಗ್ಗೆ ಇಲ್ಲಿ 9:30 ಸ್ಟಾರ್ಟ್ ಆಗುತ್ತೆ. 9:30 ಭಜನೆ, ಕೀರ್ತನೆ, ಆಮೇಲೆ ಮತ್ತೆ ಭಜನೆ ಮಾಡೋರು ಮತ್ತೆ ಭಜನೆ ಮಾಡ್ತಾರೆ. ಸೊ ಈ ಥರ ಡೈಲಿ ದೇವರ ಆರಾಧನೆ ಮಾಡೋದು. नामदेव कीर्तन करी पुढे नाचे पांडुरंग. नामदेव कीर्तन करी पुढे नाचे पांडुरंग. जनी माने ज्ञान देवा बोला भंग. जनी माने ज्ञान देवा बोला भंग. ಸೊ ಭಜನೆ ಆಯಿತು, ಕೀರ್ತನೆ ಆಯಿತು, ಮತ್ತು ಆರತಿ ಕೂಡ ಆಯಿತು. ಇದು ನೈಟ್ ಆಗ್ತಿರೋಂಥ ಪ್ರಿಪ್ರೇಷನ್, ಅಂದರೆ ನಾಳೆಗೆ. ಸೊ ನಾಳೆ ಆ್ಯಕ್ಚುಲಿ ಇದು ಹೋಳಿಗೆ ಮತ್ತು ಮಾವಿನಕಾಯಿ ಶೀಕರಣೆ ಇದೆ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ. ಸೊ ಹಾಗಾಗಿ ಇವತ್ತೇ ಅಂದರೆ ಎಷ್ಟು ತುಂಬ ಜನ ಸೇರಿರ್ತಾರಲ್ವ, ಸೊ ಹಾಗಾಗಿ ಇವತ್ತೇ ಮಾಡಿರ್ತಾರೆ. ಮತ್ತು ಇಲ್ಲಿ ಜಸ್ಟ್ ಅವ್ರು ಯಾರಿಗೆ ಕರೆಸಿರ್ತಾರೆ ಕೆಲಸ ಮಾಡೋರು ಅವರಷ್ಟೇ ಮಾಡ್ತಾಯಿಲ್ಲ ಹೋಳಿಗೆ. ಇವರೆಲ್ಲರೂ ಬಂದು ಈ ಊರಲ್ಲಿ, ಅಂದರೆ ನಮ್ಮ ನಾಮದೇವ ಶಿಂಪಿ ಸಮಾಜದಲ್ಲಿ ಇರೋಂಥ ಎಲ್ಲ ಹೆಣ್ಮಕ್ಳು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಈಗ ನೋಡಿ ಇವರೆಲ್ಲ ನಮ್ಮ ಮನೆಯವರಾಗಿದ್ದಾರೆ, ಅಂದರೆ ನಮ್ಮ ಮಾಮಿನೂ ಮಾಡ್ತಿದ್ದಾರೆ, ಮತ್ತು ನನ್ನ ಸಿಸ್ಟರ್ ಕೂಡ ಮಾಡ್ತಿದ್ದಾರೆ. ಸೊ ಎಲ್ಲರೂ ಸೇರಿ ಈ ಹೋಳಿಗೆಯನ್ನು ಮಾಡ್ತಿದ್ದಾರೆ. ರಾತ್ರಿ 10-10:30 ಆಗಿತ್ತೆ ಅನ್ನೋ ಟೈಮು. ಸೊ ಇವರು ಎನರ್ಜಿ ನೋಡಿ ಯಾವ ರೀತಿ ಇದೆ, ಎಷ್ಟು ಖುಷಿಯಿಂದ ಎಷ್ಟು ಎನರ್ಜೆಟಿಕ್ ಆಗಿ ಮಾಡ್ತಿದ್ದಾರೆ, ಅಂದರೆ ಸ್ವಲ್ಪನೂ ಬೇಜಾರಿಲ್ಲದೇ. ರಾತ್ರಿ ಈ ಥರ 10-10:30 ಆ್ಯಕ್ಚುಲಿ ಮುಗಿಯೋಷ್ಟರಲ್ಲೇ 12-1 ಗಂಟೆ ಆಯ್ತು ಅನಿಸುತ್ತೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಒಬ್ಬರು ಹೂರ್ಣನ ಹಾಕೋದು, ಅಂದರೆ ಕಟ್ಟಿ ಕೊಡೋದು, ಸ್ಟಫ್ ಮಾಡೋದು, ಆಮೇಲೆ ಒಬ್ಬರು ಲಟ್ಸೋದು, ಒಬ್ಬರು ಇದು ಫ್ರೈ ಮಾಡೋದು. ಸೊ ಈ ಥರ ಎಲ್ಲರೂ ಸೇರಿ ಈ ಸೆಲೆಬ್ರೇಷನನ್ನು ಮಾಡ್ತಿದ್ದಾರೆ. ತುಂಬ ಖುಷಿಯಾಗತ್ತೆ ಈ ಥರ ನೋಡೋದಕ್ಕೆ, ಅಂದರೆ ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಸ್ವಲ್ಪ ಬೇರೆ ಅನಿಸಿರ್ಬೋದು, ಅಂದರೆ ಯೂನಿಕ್ ಅನಿಸಿರ್ಬೋದು. ಸೊ ಯಾರಿಗೆಲ್ಲ ಈ ರೀತಿ ಮಾಡ್ತಾರೆ ಸೆಲೆಬ್ರೇಷನ್ ಅಂತ ಗೊತ್ತಿಲ್ಲದವ್ರಿಗೆ ಒಂದು ರೀತಿ ಇನ್ಫಾರ್ಮೇಷನ್ ಸಿಕ್ತು, ಅಂದರೆ ಒಂದು ರೀತಿ ನೋಡೋದಕ್ಕೆ ಖುಷಿ ಅನಿಸುತ್ತೆ.
ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮತ್ತೆಲ್ಲ ಏನೆಲ್ಲ ಮಾಡ್ತಾರೆ ಅಂತ, ಏನೆಲ್ಲ ಸೆಲೆಬ್ರೇಷನ್ ಇರುತ್ತೆ ಅಂತ ನೋಡ್ತೀರಾ. ಸೊ ಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.